ಸೊ ಈ ಎನಿಗ್ಮಾ ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಿಕ್ರಹಸ್ಯ ಅಂತ ಒಂದು ದೊಡ್ಡ ಪ್ರಾಜೆಕ್ಟ್ ಮಾಡ್ತಿದ್ದೆ. ಇಟ್ ವಾಸ್ ಆ್ಯಕ್ಚುಲಿ ಅ ವೆಬ್ ಸೀರೀಸ್, ಲೈಕ್ 7 ಎಪಿಸೋಡ್ಸ್ದು ಒಂದು ವೆಬ್ ಸೀರೀಸ್ ಶೂಟ್ ಮಾಡ್ತಿದ್ದೆ. 80% ಶೂಟ್ ಆಗಿತ್ತು, ಬಟ್ ಡ್ಯೂ ಟು ಸಮ್ ಫ್ಯಾಕ್ಟರ್ಸ್ ಆ್ಯಂಡ್ ಟೀಮ್ ಡಿಸ್ಮ್ಯಾನೇಜ್ಮೆಂಟ್ ಅದನ್ನು ಆ್ಯಕ್ಚುಲಿ ಡ್ರಾಪ್ ಮಾಡಬೇಕಾಯ್ತು. 2 ವರ್ಷ ತಗೊಂಡ್ವಿ ಶೂಟ್ ಮಾಡೋಕ್ಕೆ. ಅನ್ಫಾರ್ಚುನೇಟ್ಲಿ ಅದು ಕಂಪ್ಲೀಟ್ ಆಗಲಿಲ್ಲ. ಸೊ ಆಫ್ಟರ್ ದ್ಯಾಟ್ ಈ ಎನಿಗ್ಮಾ ಅನ್ನೋ ಸ್ಕ್ರಿಪ್ಟ್ ಬರೆದೆ. ಸೊ ಈ ಸ್ಕ್ರಿಪ್ಟ್ ಬರಬೇಕಾದ್ರೆ ಜಸ್ಟ್ 1% ಫಿಲ್ಮ್ ಅಂತ ಅನ್ಕೊಂಡು ಬರ್ತಿದ್ದು. ಅಂದರೆ ಲೈಕ್ ಜಸ್ಟ್ ನಾವು ಒಂದೇ ಒಂದು ಕ್ಯಾರೆಕ್ಟರ್ ಇರ್ತೀನಿ ಆ್ಯಂಡ್ ಒಂದು ಕ್ಯಾಮ್ರಾಮ್ಯಾನ್ ಬಿಟ್ಟರೆ ಬೇರೆ ಏನೂ ಇರಲ್ಲ ಅಂತಂದು. ಬಟ್ ಸ್ಕ್ರಿಪ್ಟ್ ಬರಿತಾ ಕೊನೆಗೆ ಬಂದಾಗ ಗೊತ್ತಾಯಿತು ಲೈಕ್ ಒಬ್ಬ ಕ್ಯಾರೆಕ್ಟರ್ ಬೇಕು ಅಂತಂದು ಈ ಕತೆಗೆ ಒಂದು ವೇಟೇಜ್ ಆ್ಯಡ್ ಮಾಡೋಕ್ಕೆ. ಸೊ ಒಂದು ವಿಲನ್ ಆ್ಯಡ್ ಮಾಡಿದೆ. ಅದಾಗಿಮೇಲೆ ಗೇಮ್ 1ಅಲ್ಲಿ 4 ಜನ ನೋಡ್ತೀರಾ ನೀವು. ಸೊ ಅವರಿದ್ದರೆ ಇನ್ನೂ ಚೆನ್ನಾಗಿ ಕತೆನ ಕನ್ವೆ ಮಾಡ್ಬೋದು, ಇನ್ನೊಂಚೂರು ಇಂಟ್ರೆಸ್ಟಿಂಗ್ ಎಲಿಮೆಂಟ್ಸ್ನ ಆ್ಯಡ್ ಮಾಡ್ಬೋದು ಅಂತಂದು ಅದನ್ನು ಒಂಚೂರು ಆ್ಯಡ್ ಮಾಡಿದೆ. ಸೊ ಟೋಟಲ್ ಈ ಪ್ರಾಜೆಕ್ಟ್ ಫ್ರಮ್ ಸ್ಕ್ರಿಪ್ಟಿಂಗ್ ಟು ಪಬ್ಲಿಷಿಂಗ್ ಅರೌಂಡ್ 6 ಮಂತ್ಸ್ ತಗೊಂತು. ಐ ಮೀನ್ ಇಫ್ ಯು ಜಸ್ಟ್ ಕೌಂಟ್ ನಂಬರ್ ಆಫ್ ಡೇಸ್ ಶಾರ್ಟ್ ಆ್ಯಂಡ್ ಎಡಿಟೆಡ್, ಒಂದು 4 ವಾರ ಆಗ್ಬೋದು ಅಷ್ಟೇ. ಲೈಕ್ ಶೂಟಿಂಗ್ 1-2 ವಾರ ಆ್ಯಂಡ್ ಎಡಿಟಿಂಗಿಗೆ 1-2 ವೀಕ್ಸ್ ಅಂತಂದು. ಬಟ್ ಆ್ಯಕ್ಚುಲಿ ನಾವು ಯಾವತ್ತು ಸ್ಕ್ರಿಪ್ಟ್ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಆ್ಯಂಡ್ ಕಂಪ್ಲೀಟ್ಲಿ ಪಬ್ಲಿಷ್ ಆಯಿತು ಯೂಟ್ಯೂಬ್ನಲ್ಲಿ. ಸೊ ದ್ಯಾಟ್ ಟೈಮ್ ಫ್ರೇಮ್ ವಾಸ್ 6 ಮಂತ್ಸ್. ಆ್ಯಂಡ್ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ, ತುಂಬ ಜನ ಕೇಳ್ತಿದ್ರೆ ಆ ವಿಲನಿನ್ ವಾಯ್ಸ್ ಏನಿದೆ ಅದನ್ನ ಯಾರು ಕೊಟ್ಟಿದ್ದು ಅಂತಂದು. ಸೊ ಆ ವಾಯ್ಸ್ ಆ್ಯಕ್ಚುಲಿ ನಾನೇ ಕೊಟ್ಟಿದ್ದು. ಒಂದು ಗೇಮ್ ಆಡೋಣ. ಸೊ ಕಮಿಂಗ್ ಟು ಗೇಮ್ 1, ಇಟ್ ವಾಸ್ ಫಿಸಿಕಲಿ ದ ಮೋಸ್ಟ್ ಡಿಫಿಕಲ್ಟ್ ಪಾರ್ಟ್ ಟು ಶೂಟ್. ಸೊ ಗೇಮ್ 1 ಆ್ಯಕ್ಚುಲಿ ಕಂಪ್ಲೀಟಾಗಿ ಶೂಟ್ ಮಾಡೋಕ್ಕೆ ನಾವು ಆ್ಯಕ್ಚುಲಿ 2 ದಿನ ತಗೊಂಡ್ವಿ. ಸಿಕ್ಕಾಪಟ್ಟೆ ಬಿಸಿಲು ಅಂದರೆ ಬಿಸಿಲು, ಆ್ಯಂಡ್ ಆ ಲೈನ್ಸ್ ಏನು ನೋಡ್ತೀರಾ ಆ ಲೈನ್ಸ್ ಹಾಕೋಕ್ಕೇ ಭಾಳ ಟೈಮ್ ತೊಗೊತಿತ್ತು. ಆ್ಯಂಡ್ ಲೈನ್ಸ್ ಹಾಕೋಬೇಕಾದ್ರೆ ಮತ್ತೆ ಏನಾದರೂ ಖಾಲಿ ಆದರೆ ಮತ್ತೆ ಹೋಗಿ ತೊಗೊಂಬರೋದು. ಸೊ ಇಟ್ ವಾಸ್ ಟೇಕಿಂಗ್ ಅ ಲಾಟ್ ಆಫ್ ಟೈಮ್. ಫುಲ್ ಕ್ಯಾಮ್ರಾ ಡೆಡ್ ಆಗೋ ತನಕ ಶೂಟ್ ಮಾಡಿದ್ವಿ. ಲೈಕ್ ಐ ಕ್ಯಾನ್ ರಿಮೆಂಬರ್ ಲಾಸ್ಟ್ 5% ಇದ್ದಾಗ ಯು ಕ್ಯಾನ್ ಓಕೆ ರೆಡಿ ಕೂತೆ ಆ್ಯಕ್ಷನ್ ಅಂತ ಮಾಡಿರೋದು. ಬಟ್ ಅವು ಯಾವ ಸರಿ ಆಗಲಿಲ್ಲ. ಸೊ ಇವೆಂಚುಲಿ ನೆಕ್ಸ್ಟ್ ಡೇ ಬಂದು ಮತ್ತೆ ರೀಶೂಟ್ ಮಾಡಬೇಕಾಯ್ತು. ದಿಸ್ ಹೋಲ್ ಫಿಲ್ಮ್ ವಾಸ್ ಶಾಟ್ ಆನ್ iPhone 15 ಆ್ಯಂಡ್ 15 Pro. 95% iPhone 14 ಶೂಟ್ ಆಗಿರೋದು. ದ ಲಾಸ್ಟ್ ಕ್ಲೈಮ್ಯಾಕ್ಸಲ್ಲಿ ಏನು ನಂದು ಮತ್ತು ವೈಭವ್ ಅಂದರೆ ಕೃಷ್ಣಂದು ಏನು ಸೀನ್ ನೋಡ್ತೀರಾ, ದ್ಯಾಟ್ ವಾಸ್ ಶಾಟ್ ಆನ್ 15 ಆ್ಯಂಡ್ 15 Pro. ಆ್ಯಂಡ್ ಯಾವುದೇ ಒಂದು ಫೋನ್ ಬ್ಯಾಟ್ರಿನ ಫಾಸ್ಟಾಗಿ ಡ್ರೈನ್ ಮಾಡಬೇಕಂದ್ರೆ ಆ ಫೋನಿನ ಕ್ಯಾಮ್ರಾನ ಹೈಯೆಸ್ಟ್ ಸೆಟ್ಟಿಂಗ್ಸಲ್ಲಿ ಇಟ್ಟು ವಿಡಿಯೋ ರೆಕಾರ್ಡ್ ಮಾಡಬೇಕು. ಸೊ ಫಾರ್ ಎಕ್ಸಾಂಪಲ್ ನಿಮ್ಮ ಫೋನಲ್ಲಿ ಹೈಯೆಸ್ಟ್ ಸೆಟ್ಟಿಂಗ್ಸ್ 4K 60 FPS ಅಂತಿದ್ರೆ ಇಟ್ ವಿಲ್ ಡ್ರೈನ್ ದ ಬ್ಯಾಟ್ರಿ ವೆರಿ ಫಾಸ್ಟ್. ಬಟ್ ಇಲ್ಲಿ ನಾವು ಏನು ಮಾಡ್ತಿದ್ವಿ ಅಂದರೆ 4K ಪ್ಲಸ್ ಬಿಸಿಲು ಬೇರೆ ಪ್ಲಸ್ ಸ್ಕ್ರೀನ್ ಬ್ರೈಟ್ನೆಸ್ ಫುಲ್ ಇತ್ತು. ಯಾಕಂದರೆ ಆ ಸ್ಕ್ರೀನ್ ಹೊರಗಡೆ ಔಟ್ಡೋರ್ಸಲ್ಲಿ ಸ್ಕ್ರೀನ್ ನೆಟ್ಟಿಗೆ ಕಾಣಿಸ್ತಿರ್ಲಿಲ್ಲ. ಸೊ ಇಷ್ಟು ಕ್ರಿಟಿಕಲ್ ಎನ್ವಿರಾನ್ಮೆಂಟಲ್ಲಿ ಶೂಟ್ ಮಾಡ್ತಿದ್ದರಿಂದ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಫೋನ್ ಬ್ಯಾಟ್ರಿ ಯಾವ ರೇಟಲ್ಲಿ ಡ್ರಾಪ್ ಆಗ್ತಿರ್ಬೋದು ಅಂತಂದು. ಆ್ಯಂಡ್ ಇಟ್ಸ್ ಅನ್ iPhone. ಸೊ ಬ್ಯಾಟ್ರಿ ಅಂತೂ ಜಲ್ದಿ ಡ್ರಾಪ್ ಆಗುತ್ತೆ. ಆ್ಯಂಡ್ ಗೇಮ್ 1 ಶೂಟಿಂಗ್ ಮುಗಿಯೋಷ್ಟರಲ್ಲಿ ಎವ್ರಿಬಡಿ ವಾಸ್ ಟೋಟಲಿ ರಿಟೈರ್ಡ್, ಬಿಕಾಸ್ ಆ ಬಿಸಿಲಲ್ಲಿ ಮಣ್ಣಲ್ಲೆಲ್ಲ ಬಿದ್ದು ಉಳ್ಳಾಡಿ ಶೂಟ್ ಮಾಡೋದು ಇಟ್ ವಾಸ್ ನಾಟ್ ಎನ್ ಈಸಿ ಟಾಸ್ಕ್. ಅಪ್ ಗಾಯ್ಸ್, ಹಾಯ್ ಹಲೋ. ಶೂಟಿಂಗ್ ಫಸ್ಟ್ ಗೇಮ್ ಇದು ಮುಗೀತು. 2 days ಆಫ್ ಕಂಟಿನ್ಯೂಸ್ ಶೂಟಿಂಗ್ ಫಾರ್ ಒನ್ ಸೀನ್. ಟೂ ಮಚ್ ಹಾರ್ಡ್ ವರ್ಕ್. ಸ್ಪೆಷಲ್ ಥ್ಯಾಂಕ್ಸ್ ಟು ಸುಧೀರ್. ಹಾಯ್ ಥ್ಯಾಂಕ್. ಓಕೆ ಯಾರ what dancing in mud. See my hands, so nice and dirty. Wait, I will show your ass too. ಸೊ ಗೇಮ್ 2 ಬಗ್ಗೆ ಮಾತಾಡಬೇಕಂದ್ರೆ 2 times ರಿವಿಷನ್ ಮಾಡಿ ಈ ಗೇಮ್ನ ಡಿಸೈನ್ ಮಾಡಿರೋದು. ಸೊ ನನ್ನ ತಲೆಯಲ್ಲಿ ಇದ್ದಿದ್ದು ಒಂದು ಫಿಸಿಕಲ್ ಗೇಮು, ಒಂದು ಮೆಂಟಲ್ ಗೇಮು, ಆ್ಯಂಡ್ ಲಾಸ್ಟ್ ಒಂದು ಫಿಸಿಕಲ್ ಪ್ಲಸ್ ಮೆಂಟಲ್ ಗೇಮ್ ಆ್ಯಡ್ ಮಾಡಬೇಕು ಅಂತಂದು. ಫಿಸಿಕಲ್ ಗೇಮ್ ಸಮ್ಹೌ ಡಿಸೈನ್ ಮಾಡಿದೆ, ಬಟ್ ಒಂದು ಮೆಂಟಲ್ ಗೇಮ್ ಡಿಸೈನ್ ಮಾಡೋದು ಫ್ರಮ್ ಸ್ಕ್ರಾಚ್ ವಾಸ್ ಆ್ಯಕ್ಚುಲಿ ವೆರಿ ಚಾಲೆಂಜಿಂಗ್. ಅಫ್ಕೋರ್ಸ್ ಗೇಮ್ 3 ಡಿಸೈನ್ ಮಾಡೋದು ವಾಸ್ ಈವನ್ ಬಿಟ್ ಚಾಲೆಂಜಿಂಗ್, ಅದಕ್ಕೆ ಕಂಪ್ಯಾರಿಸನ್ ಇಲ್ಲ. ಬಟ್ ಇದರಲ್ಲಿ ನೀವು ಒಂದು ವಿಚಾರ ನೋಟಿಸ್ ಮಾಡಿದ್ರೆ ಇಟ್ಸ್ ನಾಟ್ ಓನ್ಲಿ ಯುನಿಕ್ ಇನ್ ಎವ್ರಿ ಮೀನ್ಸ್ ಬಟ್ ಆಲ್ಸೋ ಕನೆಕ್ಟ್ಸ್ ಟು ಹಿಸ್ ಪಾಸ್ಟ್. ಸೊ ಈ ಪರ್ಟಿಕ್ಯುಲರ್ ಗೇಮ್ಗೆ 3 ಸಲ ಸ್ಕ್ರಿಪ್ಟ್ ಚೇಂಜ್ ಮಾಡಿದೆ. ಆ್ಯಂಡ್ ಇನ್ನೊಂದು ವಿಚಾರ ನೀವೇನಾದ್ರು ನೋಟಿಸ್ ಮಾಡಿದ್ರೆ, ವರುಣ್ ಯಾವಾಗ ಫಸ್ಟ್ ಟೈಮ್ ಸೋಲ್ತಾನೆ, ವೈಭವ್ ಆ್ಯಕ್ಚುಲಿ ಇನ್ನೊಂದು ಚಾನ್ಸ್ ಕೊಡ್ತಾನೆ. ಬಿಕಾಸ್ ಅವನಿಗೆ ವರುಣ್ನ ಕರ್ಸ್ಕೊಳ್ಳೋದಿರುತ್ತೆ ಆ್ಯಂಡ್ ಇನ್ನೂ ಟಾರ್ಚರ್ ಕೊಡೋದಿರುತ್ತೆ. ಆ್ಯಂಡ್ ಆ ಆ್ಯಪ್ ಏನಿದೆಲ್ಲ ಇಟ್ ವಾಸ್ ಕಂಪ್ಲೀಟ್ಲಿ ಕೋಡೆಡ್ ಫ್ರಮ್ ಸ್ಕ್ರಾಚ್ ವಿತ್ ದ ಹೆಲ್ಪ್ ಆಫ್ ChatGPT. ಸಿಂಪಲ್ ChatGPTಗೆ ಹೋಗಿ ಹಿಂಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟೆ, ನಂಗೆ ಈ ಥರ ಹಿಂಗೆ ಗೇಮ್ ಬೇಕು, ವಿತ್ ಸೋ ಆ್ಯಂಡ್ ಸೋ ಫೀಚರ್ಸ್ ಹಿಂಗೆ ಬೇಕು ಅಂತಂದು. ಅಫ್ಕೋರ್ಸ್ ಮಲ್ಟಿಪಲ್ ರಿವಿಷನ್ಸ್ ಮಾಡಬೇಕಾಯ್ತು, ಬಿಕಾಸ್ ಒಂದ್ಸಲಿ ಕೋಡ್ ಎಕ್ಸಿಕ್ಯೂಟ್ ಆದರೆ ಒಂದು ಬಗ್ ಬರುತ್ತೆ, ಆ ಬಗ್ ಫಿಕ್ಸ್ ಮಾಡೋಷ್ಟರಲ್ಲಿ ಇನ್ನೊಂದು ಬಗ್ ಉಟ್ಕೊಂಡಿರುತ್ತೆ. ಸೊ ಅದು ಮಾಡ್ತಾ ಫೈನಲಿ ಒಂದು ವೆಬ್ ಅಪ್ಲಿಕೇಶನ್ನ ಡೆವಲಪ್ ಮಾಡಿದ್ವಿ. ಆ್ಯಂಡ್ ಈ ಗೇಮ್ನ ನೀವು ಆಡ್ಬೋದು. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಆ ಗೇಮ್ ಲಿಂಕ್ ಕೊಟ್ಟಿರ್ತೀನಿ. ಅಫ್ಕೋರ್ಸ್ ಪಿಯೋನೋ ಟೈಪ್ ಏನೋ ಹಿಡನ್ ಕೋಡ್ ಏನಿರಲ್ಲ, ಬಟ್ ಜಸ್ಟ್ ಒಂದು ರ್ಯಾಂಡಮ್ ನಂಬರ್ಸ್ ಡಿಸ್ಪ್ಲೇ ಆಗ್ತವೆ. ಸೊ ಟ್ರೈ ಔಟ್. ಆ್ಯಂಡ್ ಇನ್ಫ್ಯಾಕ್ಟ್ ಭಾಳ ಚೆನ್ನಾಗಿ ಗೊತ್ತಿಲ್ಲ, ಈ ಕತೆ ಬರಬೇಕಾದ್ರೆ ಕೆಲವೊಂದು ಕಡೆ ಸ್ಟಕ್ ಆದಾಗ, ಕೆಲವೊಂದು ಕಡೆ ಐಡಿಯಾಸ್ ಸಿಗ್ಲಾರ್ದಾಗ ಆ್ಯಕ್ಚುಲಿ ಐ ಹ್ಯಾವ್ ಆಸ್ಕ್ಡ್ ಫಾರ್ ChatGPT ಆ್ಯಂಡ್ ಇಟ್ ಹ್ಯಾಸ್ ಗಿವನ್ ಸಮ್ ಗ್ರೇಟ್ ಐಡಿಯಾಸ್. ಸೊ ಅಲ್ಲಿಂದ ಇನ್ಸ್ಪಿರೇಷನ್ ತಗೊಂಡು ಕತೆನ ಫರ್ದರ್ ಬಿಲ್ಡ್ ಮಾಡಿದ್ದೀನಿ. ಆ್ಯಂಡ್ ಎಡಿಟಿಂಗಲ್ಲಿ ಮೋಸ್ಟ್ ಚಾಲೆಂಜಿಂಗ್ ಪಾರ್ಟ್ ಅಂದರೆ ಯು ಮೈಟ್ ಸೇ ಗೇಮ್ 3, ಬಟ್ ಇಟ್ ವಾಸ್ ಆ್ಯಕ್ಚುಲಿ ವೆರಿ ಈಸಿ ಫಾರ್ ಮೀ. ನನಗೆ ಚಾಲೆಂಜಿಂಗ್ ಅಂತ ಬಂದಿದ್ದು ಗೇಮ್ 2. ನೀವು ಆ್ಯಕ್ಚುಲಿ ಅದ್ರ ರಾ ಫೋಟೇಜ್ ನೋಡಿದ್ರೆ ಐ ಆಮ್ ಜಸ್ಟ್ ಸಿಟಿಂಗ್ ಇನ್ ಫ್ರಂಟ್ ಆಫ್ ಎ ಬ್ಲ್ಯಾಂಕ್ ಲ್ಯಾಪ್ಟಾಪ್ ಸ್ಕ್ರೀನ್.
ಆ್ಯಂಡ್ ಇದನ್ನ ಎಡಿಟಿಂಗಲ್ಲಿ ಒಂದು ಒಳ್ಳೆ ಸ್ಟೋರಿ ಲೈನ್ ಫಾಲೋ ಮಾಡೋದು ಇಟ್ ವಾಸ್ ಆಕ್ಚುಲಿ ವೆರಿ ಚಾಲೆಂಜಿಂಗ್. ನಾವು ಕಮಿಂಗ್ ಟು ಗೇಮ್ 3, ದಿ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಆಫ್ ದ ಫಿಲ್ಮ್. ಎಕ್ಸ್ಟ್ರೀಮ್ಲಿ ತಲೆ ಕೆಡ್ಸ್ಕೊಂಡು ಬರ್ದಿರೋ ಕ್ಲೈಮ್ಯಾಕ್ಸ್ ಇದು. ಆ್ಯಂಡ್ ಐ ಆಮ್ ನಾಟ್ ಇವನ್ ಎಕ್ಸಾಗ್ರೇಟಿಂಗ್. ನಾನು ಯಾವುದಾದ್ರೂ ಒಂದು ಸ್ಕ್ರಿಪ್ಟ್ ಬರೆಕ್ ಸ್ಟಾರ್ಟ್ ಮಾಡಿದೆ ಅಂದರೆ ಐ ವಿಲ್ ಬಿ ಕಂಪ್ಲೀಟ್ಲಿ ಇಮರ್ಸ್ಡ್ ಇನ್ ದಟ್ ಮಿನಿ ಯೂನಿವರ್ಸ್. ಲೈಕ್ ಹೌ ಕ್ಯಾನ್ ಐ ಮೇಕ್ ಇಟ್ ಔಟ್ ಆಫ್ ದ ವರ್ಲ್ಡ್. ಆ್ಯಂಡ್ ಗೇಮ್ 3 ಶೂಟಿಂಗ್ ಅಂತ ಬಂದಾಗ ಒಂದು ಆಕ್ಚುಲಿ ಒಂದು ಸಣ್ಣ ಪ್ರಾಬ್ಲಮ್ ಆಗ್ಬಿಟ್ಟಿತ್ತು. ಎಲ್ಲ ಆ್ಯಂಗಲ್ ಇಂದನೂ ಬೆಸ್ಟ್ ಇರಬೇಕಂತ ಇಮರ್ಸ್ ಆದಾಗ ಸೊ ಐ ವಾಸ್ ಸೋ ಇಮರ್ಸ್ ದಟ್ ನಾನು ತಲೆಲೆಲ್ಲ ಫಿಗರ್ ಔಟ್ ಮಾಡಿದ್ದೆ, ಓಕೆ ಹಿಂಗೆ ಮಾಡಬೇಕು, ಹಿಂಗೆ ತಗೋಬೇಕು ಅಂತಂದು. ಬಟ್ ಆ್ಯಕ್ಚುಲಿ ಸ್ಕ್ರಿಪ್ಟ್ನ ಬರ್ದಿರಲಿಲ್ಲ. ಎವ್ರಿಥಿಂಗ್ ವಾಸ್ ಇನ್ ಮೈ ಹೆಡ್. ಸೊ ಅದಕ್ಕೇನಾಯಿತು, ಒಬ್ನಿಗೆ ಗೊತ್ತಿದ್ರೆ ಸಾಕಲ್ಲ ಅಂತ ಅನ್ಬೋದು ನೀವು. ಬಟ್ ದ್ಯಾಟ್ಸ್ ನಾಟ್ ಹೌ ಇಟ್ ವರ್ಕ್ಸ್ ಮೈ ಫ್ರೆಂಡ್. ಏನಾದರೂ ಒಂದು ಐಡಿಯಾ ಅದು ರಿಟರ್ನ್ ಫಾರ್ಮ್ಯಾಟಲ್ಲಿ ಇಲ್ಲ ಅಂದರೆ ಅದಕ್ಕೊಂದು ಕ್ಲಾರಿಟಿ ಇರಲ್ಲ, ಅದಕ್ಕೊಂದು ಶೇಪ್ ಇರಲ್ಲ. ಓಕೆ ಹೆಂಗಿದ್ರು ಸ್ಮಾಲ್ ಸ್ಕೇಲಲ್ಲಿ ಮಾಡ್ತಿದ್ದೀವಿ, ಸಮ್ ಹೌ ಲೆಟ್ಸ್ ಪುಲ್ ಇಟ್ ಔಟ್ ಅಂತ ಅಂದರೆ ದೇರ್ ವಾಸ್ ಅನದರ್ ಪ್ರಾಬ್ಲಮ್. ಅವತ್ತು ಶೂಟಿಂಗ್ ದಿನ ಆ್ಯಕ್ಚುಲಿ ಅಂದರೆ ಆ ಫೈಟ್ ಸೀಕ್ವೆನ್ಸ್ ಏನಿದೆ, ಐ ಜಸ್ಟ್ ಹ್ಯಾಡ್ 3 hours ಸ್ಲೀಪ್ ಇನ್ ದ ಪಾಸ್ಟ್ 48 hours. ಸೊ ಗೇಮ್ 3 ಫೈಟ್ ಸೀಕ್ವೆನ್ಸ್ ಹಿಂದಿನ ದಿನ ಹೋಲ್ ನೈಟ್ ವಿ ವರ್ ಶೂಟಿಂಗ್ ಅಪಾರ್ಟ್ಮೆಂಟ್ ಸೀನ್. ಆ್ಯಂಡ್ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಎದ್ದ ತಕ್ಷಣ ಅಪಾರ್ಟ್ಮೆಂಟ್ ಸೀನ್ಸಿನ ಮಾರ್ನಿಂಗ್ ಶಾರ್ಟ್ಸ್ ಏನಿದ್ವು ಅದನ್ನು ತಗೊಂತಿದ್ವಿ. ಸೊ ಇಡೀ ಫಿಲ್ಮಿನ ಅಪಾರ್ಟ್ಮೆಂಟ್ ಸೀನ್ಸ್ನ ಶೂಟ್ ಮಾಡೋಕ್ಕೆ ವಿ ಹ್ಯಾಡ್ ಓನ್ಲಿ 1 day. ಆ್ಯಂಡ್ ಇನ್ ದಿಸ್ ಕೇಸ್ ರಾತ್ರಿ ಎಲ್ಲ ನಾನು ಸ್ಕ್ರೀನ್ ಪ್ಲೇ ಡಿಸೈನ್ ಮಾಡೋಕೆ ಕೂತ್ಕೊಂಡೆ, ವಿಚ್ ಆ್ಯಕ್ಚುಲಿ ಡಿಡ್ಂಟ್ ವರ್ಕ್ ಔಟ್. ಸೊ ನಾ ಆಲ್ಮೋಸ್ಟ್ ಇಡೀ ರಾತ್ರಿ ಆ್ಯಕ್ಚುಲಿ ಮಲ್ಕೊಂಡೇ ಇಲ್ಲ. ಸೊ ಶೂಟಿಂಗ್ ಸ್ಪಾಟ್ಗೆ ಕಾರಲ್ಲಿ ಹೋಗಬೇಕಾದ್ರೆ ನಂಗೆ ನಿದ್ದೆ ಹಿಂಗೆ ಎಳಿತಿದೆ. What is up, guys? What is up, guys? Film shooting going on. Let us make this project successful. Hero, villain, DOP, supporting actors. Whole film crew is here. Love you. Take care. Bye bye. ಇಮ್ಯಾಜಿನ್ ಸಿಟಿಯಿಂದ 25 ಕಿಲೋಮೀಟರ್ ದೂರ ನಿಮ್ಮ ಟೀಮ್ನ ಕರ್ಕೊಂಡ್ ಬಂದಿದ್ದೀರಾ, ವಿಚ್ ಫಸ್ಟ್ ಆಫ್ ಆಲ್ ಅವ್ರಿಗೆ ಕನ್ವಿನ್ಸ್ ಮಾಡೋದೇ ಕಷ್ಟ. ಫಿಲ್ಮಿನ ಮೋಸ್ಟ್ ಇಂಪಾರ್ಟೆಂಟ್ ಸೀನ್ ಕ್ಲೈಮ್ಯಾಕ್ಸ್, ಇದಕ್ಕೆ ನೆಟ್ಟಿಗೆ ಸ್ಕ್ರಿಪ್ಟ್ ಇಲ್ಲ ಆ್ಯಂಡ್ ಇದನ್ನ ಡೈರೆಕ್ಟ್ ಮಾಡೋಕೆ ನೀವೇ ಎನರ್ಜೆಟಿಕ್ ಆಗಿಲ್ಲ. ಬಟ್ ಒನ್ಸ್ ಶೂಟಿಂಗ್ ಸ್ಪಾಟ್ಗೆ ಹೇಳಿದಾಗ ಐ ರಿಯಲೈಸ್ಡ್ ವರುಣ್ ಇಷ್ಟು ದೂರ ಬಂದಿದ್ದೀವಿ, ಯು ಕಾಂಟ್ ಬಿ ಲೈಕ್ ದಿಸ್, ಯು ಕಾಂಟ್ ಬಿ ಡಿಸಿ ಆ್ಯಂಡ್ ಡ್ರೌನಿ ಲೈಕ್ ದಿಸ್. ವೆನ್ ಯು ಟೇಕ್ 100% ರೆಸ್ಪಾನ್ಸಿಬಿಲಿಟಿ, ದ್ಯಾಟ್ಸ್ ವೆನ್ ದ ಮ್ಯಾಜಿಕ್ ಹ್ಯಾಪನ್ಸ್. ಅದೆಲ್ಲಿಂದ ಎನರ್ಜಿ ಬಂತೋ ಗೊತ್ತಿಲ್ಲ, ಶೂಟಿಂಗ್ ಸ್ಪಾಟಿಗೆ ಇಳಿದ ತಕ್ಷಣ ಐ ವಾಸ್ ಲೈಕ್ ಓಕೆ ಲೆಟ್ಸ್ ಡೂ ಇಟ್. ಬರೋ ಎನರ್ಜಿಯನ್ನೆಲ್ಲ ಗ್ಯಾದರ್ ಮಾಡಿ ಆ ಫೈಟ್ ಸೀಕ್ವೆನ್ಸ್ನ ಆ್ಯಕ್ಚುಲಿ ಆನ್ ಸ್ಪಾಟ್ ಡೈರೆಕ್ಟ್ ಮಾಡಿದ್ವಿ. ಬಿಕಾಸ್ ನೋ ಚಾಯ್ಸ್, ಎವ್ರಿಥಿಂಗ್ ಈಸ್ ಇನ್ ಮೈ ಹೆಡ್ ಆ್ಯಂಡ್ ನನ್ನ ಟೀಮಿಗೆ ಎಕ್ಸಾಕ್ಟ್ಲಿ ಏನು ಮಾಡ್ಬೇಕು ಅನ್ನೋದು ಗೊತ್ತಿಲ್ಲ. ಬಟ್ ಸಮ್ ಹೌ ವಿ ಪುಲ್ಡ್ ಇಟ್ ಆ್ಯಂಡ್ ಯಾವುದಕ್ಕೆ ಆ್ಯಕ್ಚುಲಿ ನೆಟ್ಟಿಗೆ ಸ್ಕ್ರಿಪ್ಟೇ ಇರಲಿಲ್ಲ. ದ್ಯಾಟ್ಸ್ ಆ್ಯಕ್ಚುಲಿ ದ ಮೋಸ್ಟ್ ವಾಚ್ಡ್ ಸೀನ್. ಆ್ಯಂಡ್ ಅಫ್ಕೋರ್ಸ್ ಇದಕ್ಕೆಲ್ಲ ಮೇನ್ ಕ್ರೆಡಿಟ್ಸ್ ನನ್ನ DOP ರಿಷಿಕೇಶಿಗೆ ಹೋಗುತ್ತೆ ಆ್ಯಂಡ್ ಟು ಮೈ ಎಂಟೈರ್ ಟೀಮ್ ಹೂ ಆರ್ ಸಪೋರ್ಟಿವ್. ಯಾಕಂದರೆ ಕ್ಯಾಮ್ರಾ ಮುಂದೆ ಎಷ್ಟು ಎಫರ್ಟ್ಸ್ ಇರುತ್ತೋ ಆ ಕ್ಯಾಮ್ರಾ ಹಿಂದೆನೂ ಅಷ್ಟೇ ಎಫರ್ಟ್ಸ್ ಇರುತ್ತೆ. ಬಿಕಾಸ್ ನಂಗೆ ಈ ಥರ ಶಾರ್ಟ್ಸ್ ಬೇಕಂದ್ರೆ ಅದು ಬೇಕೇ ಬೇಕು. ಆ್ಯಂಡ್ ಕ್ಯಾಮ್ರಾ ಇಟ್ಕೊಂಡು ರನ್ನಿಂಗ್ ಶಾರ್ಟ್ಸ್ ತಗೊಳ್ಳೋದು ಇಸ್ ನಾಟ್ ಅನ್ ಈಸಿ ಟಾಸ್ಕ್ ಅಟ್ ಆಲ್. ಸಾಕಲ್ಲ ಎಷ್ಟು ಹೋಗ್ಲಿದ್ದೆ, ಇನ್ನೂ ಸ್ವಲ್ಪ ಹೋಗ್ಲಿದ್ದೇನೆ, ಎಷ್ಟು ಹೋಗ್ಲಿಕ್ಕೆ ಸಾಕಲ್ಲ ನಿಂಗೆ. ಬೈ ಶೂಟಿಂಗ್ ಮಾಡಿ 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 ಸಾಕತ್ತೆ, ಕಣ್ಣು ಉರಿಯಾತವು, ಕಿವಿ ಉರಿಯಾತೈತಿ. What's up, guys? We are in Devrgudi Yard. Shooting going on. Shooting ಮುಗಿತು actually. And we have Kulkarni, DOP. ಮಸ್ತ್ ಶೂಟ್ ಆಯ್ತು ನೋಡಪ್ಪ ಇವತ್ತು. ನಾವು ವ್ಯೂ ಅಂತೂ ಫುಲ್ ಸೂರ್ಯ ಮ್ಯಾಗಿದ್ದಾಗಿದೆ, ಮಸ್ತ್ ಇದ್ದು ಶಾರ್ಟ್ ಅದೆಲ್ಲ ಫುಲ್ ಮಸ್ತ್. ಫಿಲ್ಮ್ ಶೂಟ್ ಈಸ್ ಗೋಯಿಂಗ್ ಆನ್. ಆ್ಯಕ್ಟರ್ DOP ಪೀಸ್. ಆ್ಯಂಡ್ ಕಮಿಂಗ್ ಟು ಕೃಷ್ಣ ಅಂದರೆ ವೈಭವ್, ಐ ಆನೆಸ್ಟ್ಲಿ ಅನ್ಕೊಂಡಿರಲಿಲ್ಲ ಅವ್ನ ಸ್ಕ್ರೀನ್ ಪ್ರೆಸೆನ್ಸ್ ಅಷ್ಟು ಚೆನ್ನಾಗಿ ಬರುತ್ತೆ ಅಂತ. ಯಾಕಂದರೆ ರಿಯಲ್ ಲೈಫಲ್ಲಿ ಹೀ ಈಸ್ ಆ್ಯಕ್ಚುಲಿ ಡೆಡ್ ಆಪೋಸಿಟ್ ಆಫ್ ದಟ್ ಕ್ಯಾರೆಕ್ಟರ್. ಸೊ ಇವ್ನು ಹೆಂಗೆ ಮಾಡ್ತಾನಪ್ಪ ಅಂತ ಅಂದ್ಕೊಂಡಿದ್ದೆ, ಬಟ್ ಆ್ಯಕ್ಚುಲಿ ಎವ್ರಿಬಡಿ ಲೈಕ್ ದಿಸ್ ಕ್ಯಾರೆಕ್ಟರ್. ಆ್ಯಂಡ್ ಆ ವೈಭವ್ ಅನ್ನೋ ಪಾತ್ರಕ್ಕೆ ಒಳ್ಳೆ ತೂಕ ಕೊಟ್ಟ. ಆ್ಯಂಡ್ ಇನ್ನೊಂದು ಫನ್ ಫ್ಯಾಕ್ಟ್, ಇದು ಆ್ಯಕ್ಚುಲಿ ಯಾರಿಗೂ ಗೊತ್ತಿಲ್ಲ. ಸೊ ಕ್ಲೈಮ್ಯಾಕ್ಸ್ ನೀವೇನು ನೋಡಿದ್ದೀರಾ, ಇಟ್ ವಾಸ್ ಆ್ಯಕ್ಚುಲಿ ನಾಟ್ ಲೈಕ್ ದ್ಯಾಟ್. ಸೊ ಲಾಸ್ಟಿಗೆ ವೈಭವೇ ನನ್ನ ಅಣ್ಣ, ಸೊ ಅವನೇ ಎಲ್ಲ ಈ ಕಿಡ್ನಾಪ್ ಎಲ್ಲ ಪ್ಲ್ಯಾನ್ ಮಾಡಿರ್ತಾನಂತ ತೋರಿಸಿದ್ದೀವಿ. ಬಟ್ ಆ್ಯಕ್ಚುಲಿ ನನಗೊಬ್ಳು ತಂಗಿ ಇರ್ತಾಳೆ. ಸೊ ವೈಭವ್ ಆ್ಯಕ್ಚುಲಿ ಅವಳಿಗೆ ಕಿಡ್ನಾಪ್ ಮಾಡಿರ್ತಾನೆ ಬಿಕಾಸ್ ಆಫ್ ಸಮ್ ಪಾಸ್ಟ್ ಕನೆಕ್ಷನ್. ಅದಕ್ಕೊಂದು ಸ್ಟೋರಿ ಲೈನ್ ಬರ್ದಿದ್ದೆ. ಬಟ್ ಇವೆನ್ಚುಲಿ ಆ ಫೀಮೇಲ್ ಕ್ಯಾರೆಕ್ಟರ್ಗೆ ಶೂಟಿಂಗ್ ಟೈಮ್ ಬಂದಾಗ ಕರೆದಾಗ ಶಿ ಆ್ಯಕ್ಚುಲಿ ಗೋಸ್ಟೆಡ್ ಮೀ. ದೇ ಆ್ಯಕ್ಚುಲಿ ಸೆಡ್ ದಟ್ ನಾ ಶೂಟಿಂಗಿಗೆ ಬರೋಲ್ಲ, ನಂಗೆ ಐ ಆಮ್ ನಾಟ್ ಕಂಫರ್ಟಬಲ್ ವಿತ್ ದ್ಯಾಟ್. ವಿಲನ್ ಏನಿದ್ದ ಅವನನ್ನೇ ಅಣ್ಣ ಮಾಡಿ ಸೊ ಕತೆನ ಹೆಂಗೋ ಟ್ವಿಸ್ಟ್ ಮಾಡಿದೆ. ಬಟ್ ಎನಿವೇಸ್ ಟರ್ನ್ ಔಟ್ ಗ್ರೇಟ್. ಈ ಟ್ವಿಸ್ಟ್ನ ಯಾರು ಎಕ್ಸ್ಪೆಕ್ಟ್ ಮಾಡ್ತಿರ್ಲಿಲ್ಲ ಆ್ಯಂಡ್ ಎವ್ರಿಬಡಿ ಲೈಕ್ ದ್ಯಾಟ್. ಆ್ಯಂಡ್ ಕಮಿಂಗ್ ಟು ಮೈ 4 ಫ್ರೆಂಡ್ಸ್ ಇನ್ ಗೇಮ್ 1, ಪ್ರಭು, ಅನಿಕೇತ್, ಪ್ರಜ್ವಲ್ ಆ್ಯಂಡ್ ಸುಧೀರ್. ಆ್ಯಕ್ಚುಲಿ ತಮಾಷೆನೇ ಅಲ್ಲ ಅಂತ ಬಿಸಿಲಲ್ಲಿ ಮಣ್ಣಲ್ಲೆಲ್ಲ ಬಿದ್ದು ಉಳ್ಳಾಡಿ ಶೂಟ್ ಮಾಡೋದು. ಹ್ಯಾಟ್ಸ್ ಆಫ್ ಟು ದೇರ್ ಕಾಂಟ್ರಿಬ್ಯೂಷನ್. ಥ್ಯಾಂಕ್ ಯು ಗೈಸ್.
ಸ್ಪೆಷಲ್ ಥ್ಯಾಂಕ್ಸ್ ಟು ಸುಧೀರ್. ಆ್ಯಂಡ್ ಆಲ್ಸೋ ಸಣ್ಣ ಪುಟ್ಟದಾಗ ಹೆಲ್ಪ್ ಮಾಡಿದ್ರು ನನ್ನ ಎಲ್ಲ ಫ್ರೆಂಡ್ಸಿಗೂ ಥ್ಯಾಂಕ್ಸ್. ನಿಮಗೆ ಥ್ಯಾಂಕ್ಸ್ ಆ್ಯಕ್ಚುಲಿ ಅಷ್ಟು ಸಪೋರ್ಟ್ ಮಾಡಿದ್ದಕ್ಕೆ. ಇನ್ನೂ ಜಾಸ್ತಿ ಶೇರ್ ಮಾಡಿ ಆ್ಯಂಡ್ ಕನ್ನಡ ಸಿನಿಮಾಗಳನ್ನು ಸಪೋರ್ಟ್ ಮಾಡಿ, ನಮ್ಮ ಸ್ಯಾಂಡಲ್ವುಡ್ ಪಿಕ್ಚರ್ಗಳನ್ನ ಥಿಯೇಟ್ರಿಗೆ ಹೋಗಿ ನೋಡಿ ಅಂತ ಹೇಳ್ತಾ, ಸೊ ನೆಕ್ಸ್ಟ್ ಫಿಲ್ಮ್ ಬರೋವರೆಗೂ ನನ್ನ ಪ್ರೀತಿಯ ವೀಕ್ಷಕರಿಗೆ ಲವ್ ಯು ಲಾಟ್. ಕೀಪ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್. ದಿಸ್ ಇಸ್ ವರುಣ್ ಸೈನಿಂಗ್ ಆಫ್. ಆಕ್ಷನ್. ತಡಿಲೇ ಅಣ್ಣ ಅಂದಿಮೇಲೆ ನೋಡಿ. ಆಕ್ಷನ್. ಆಕ್ಷನ್. ವರುಣ್ ಕತೆ ಅದು. ಓಕೆ. ಆಕ್ಷನ್. ಎಲ್ಲದಕ್ಕೂ ಒಂದು ಲಿಮಿಟ್ ಇರುತ್ತಲ್ಲ, ಅದಕ್ಕೆ ನೋಡು ದೇವ್ರೆ ತೊಗೊಂಡ್ಬಿಟ್ಟ ಅವರಿಗೆ. ಈಗ ಅದಕ್ಕೆ ನೋಡು ದೇವ್ರ ಆದ ದಿನ ಅವ್ರಿಗೆ ಕರ್ಕೊಂಡ್ಬಿಟ್ಟಾರ. ಆಮೇಲೆ ಕ್ಯಾಮ್ರಾ ನೋಡ್ಕೊಂಡು ದೇವ್ರ ಆದ ದಿನ ಕರ್ಕೊಂಡ್ಬಿಟ್ಟ, ದಿನಾನ ಕರ್ಕೊಂಡ್ಬಿಟ್ಟ. ಅದಕ್ಕೆ ನೋಡು ದೇವ್ರ ಅವತ್ತಿನ ದಿನ ಜಲ್ದಿ ಕರ್ಕೊಂಡ್ಬಿಟ್ಟ. ಆಕ್ಸಿಡೆಂಟ್ಲಿ ಕ್ರ್ಯಾಕರ್ಸ್ ಬಸ್ಟ್ ಆಗ್ಬಿಟ್ವಾ? ಆಕ್ಸಿಡೆಂಟ್ಲಿ ಕ್ರ್ಯಾಕರ್ಸ್ ಬೋಸ್ಟ್ ಆಗ್ಬಿಟ್ವಾ? ಆಕ್ಸಿಡೆಂಟ್ಲಿ ಅದೇಂಗೆ ಆಕ್ಸಿಡೆಂಟ್ಲಿ ಹಾಕವ? ಅದೇ ಆಕ್ಸಿಡೆಂಟ್ಲಿ ಅಕ್ಕಾವ. ಆಕ್ಷನ್. ಆಕ್ಷನ್. ತಡಿ ಬಾ. ಅಂದ ಹಿಂಗೆ ಮಾಡ್ತೀನಿ, ಆಮೇಲೆ ಇನ್ನೊಂದು ಶಾರ್ಟ್ ಅಲ್ಲಿಂದ ಹಿಂಗೆ ಹೋಗತ್ತೆ. ಅಲ್ಲಿ ಕಟ್, ಸ್ಕ್ರೀನ್ ಬ್ಲಾಕ್. ಇಷ್ಟೇ. ಆಕ್ಷನ್. ಸಾಕು. ಸ್ಟಾರ್ಟ್. ಟಚ್ ಆಗಿಲ್ಲ. ಈ ಮ್ಯಾಕ್ ಕ್ಯಾಪ್ ಹಾಕೊಳ್ಳಿ. ರಾಜಮೌಳಿ ಅಂತ ಆ ಮೌಳಿ ಅಂತೀವಿ. ಅಷ್ಟು ಪಾಪ್ಯುಲರ್ ಇಲ್ಲ, ಏನೋ ಪಾಪ್ಯುಲರ್ ಆದ್ರೆ ಆಕ್ಷನ್. ಮುಟ್ಟು ಬಿಡು. ಅಲ್ಲೋ ಬ್ಲಾಕ್ ಮಾಡ್ಬಿಡೋಣ. ಅಲ್ಲಿ ನೋಡ ಹೆಂಗ್ ನಿಂತಾನ. ಕ್ಲೋಸಪ್ ಮಾಡಿ ಹಿಂಗೆ ಮಾಡ್ಬಿಡು. ವಾಟ್ ಈಸ್ ಅಪ್ ಗಾಯ್ಸ್? ಫೈನಲಿ ಎನಿಗ್ಮಾ ಫಿಲ್ಮ್ ರಿಲೀಸ್ ಆಯಿತು ಆ್ಯಂಡ್ ಸಕ್ಸಸ್ ಪಾರ್ಟಿ ವಿತ್ ದಿ ಬಾಯ್ಸ್. ಸುಧೀರ್ ಸಕ್ಸ್ ಏನಂದ? ಪಾರ್ಟಿ ಫಂಡೆಡ್ ಬೈ ವರುಣ್. ಮೇನ್ ವಿಲನ್ ಕೃಷ್ಣ ಸರೆಡ್ಡಿ, DOP ರಿಷಿಕೇಶ್ ತುಪ್ಚಿ, ಮೇನ್ ಲೀಡ್ ಫ್ರಮ್ ಪ್ರಭು BWD. ಅಮ್ಮದು ಹೆಂಗ ಅನ್ಸ್ತ? ಅಮೇಜಿಂಗ್ ಬ್ರೋ.
ವೇಟಿಂಗ್ ಫಾರ್ ದ ನೆಕ್ಸ್ಟ್ ಪಾರ್ಟ್. ಕುಲ್ಕರ್ಣಿ ಎಕ್ಸಿ ಬ್ರೋ ನಿಂಗೆ ಅನಿಸುತ್ತೆ ಇದು ಆ್ಯಕ್ಟ್ ಮಾಡಿದ ಎಕ್ಸ್ಪೀರಿಯನ್ಸ್ ಟೋಟಲ್ ಫಿಲ್ಮ್ ಎಕ್ಸ್ಪೀರಿಯನ್ಸ್ ಹೆಂಗಿದೆ? ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಇತ್ತು. ಫಸ್ಟ್ ಇಲ್ಲ ಅವ್ನಿಗೆ ಆ್ಯಕ್ಟ್ ಮಾಡ್ಬೇಕಂತ ಆ್ಯಕ್ಟ್ ಮಾಡ್ಬೇಕು ಹುಚ್ಚು ಬಂದಿದ್ದು ಫಸ್ಟ್ ಫಿಲ್ಮಿಗೆ ಅಂತೂ ತೋಲಿಲ್ಲ. ಈ ಸಲ ಯಾಕೋ ತೊಗೊಂಡ ನಂಗೆ ಭಾಳ ಖುಷಿ ಆಯ್ತು. ಡೀಪ್ ಇನ್ಸೈಡ್ ಒಳಗಿದ್ದೆ ಆ್ಯಕ್ಟಿಂಗ್ ಆಕ್ಟಿಂಗ್ ವೇಟ್ ಆಪರ್ಚುನಿಟಿ ವೇಟ್ ಮಾಡತ್ತಿದ್ದ. ವರ್ಣ ಯಾಕೆ ಸೆಕೆಂಡ್ ಟೈಮ್ ಕೊಟ್ಟು ಡ್ಯಾಶ್ ಪ್ರೊಡಕ್ಷನ್ ಅವಕಾಶ ಮಾಡ್ಬಿಟ್ಟು ಇನ್ನೂ ತನ ಬರೀ ಒಂದೇ ರಿಗ್ರೆಟ್ ಅದು. ಬ್ಯಾಟ್ಮ್ಯಾನ್ ಸುಧೀರ್ ಇವಾಗ ಹೇಳಿ ರಿವ್ಯೂ ಹೇಳಿ ನೀವು ಫುಲ್ ಮೂವಿ ಇದ್ರ ರಿವ್ಯೂ ತರ ಹೇಳ್ಬೇಕು ನೀವು. ಮೂವಿ ಚಲೋ ಐತೆ, ರೊಮ್ಯಾಂಟಿಕ್ ಎಲಿಮೆಂಟ್ಸ್ ಮಿಸ್ ಆಗಿದೆ. ಸೊ ನೆಕ್ಸ್ಟ್ ಮೂವಿಯಲ್ಲಿ ಫೀಮೇಲ್ ಇರ್ಬೇಕಂತ ಕೋರ್ಕೊಂಡಂತೀವಿ. ಓಕೆ ಬ್ರೋ, ನೀನೇ ಅರೇಂಜ್ ಮಾಡ್ಬೇಕು ನೋಡಿ. ಹೀರೋ ಇವನ ಆಯ್ತು, ಓಕೆ, ಥ್ಯಾಂಕ್ ಯು, ಬಾಯ್ ಬಾಯ್. ಇನ್ನೊಂದು ಏನಪ್ಪ ಅಂದರೆ ನಿದ್ದಿಗಳ ಕಾಣೋದಿಲ್ಲ. ಸಾಕು ಮುಗಿಸ್ಬಿಡೋಣ.